ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀನಾರಾಯಣ್. 6 ದಿನಗಳಿಂದ ಗೋಲ್ಡ್ ಆಲ್ ಟೈಮ್ ಆಗಿ ಹೊಡಿತಾನೆ ಇದೆ, ಕಂಟಿನ್ಯೂಸ್ ಆಗಿ ರ್ಯಾಲಿ ಕೊಡ್ತಾನೆ ಇದೆ. ಇನ್ನು ಅಮೆರಿಕದ ಡೌಜನ್ ಮಾರ್ಕೆಟ್ಸು ಓಪನಿಂಗ್ ಅಲ್ಲಿ 500 ಪಾಯಿಂಟ್ಸ್ ಡೌನ್ ಆಗಿತ್ತು, ಆದರೆ ಓವರ್ ಆಲ್ ಡೇಲಿ ರಿಕವರಿ ಆಗಿಬಿಟ್ಟು 250 ಪಾಯಿಂಟ್ಸ್ ಮೈನಸ್ ಅಲ್ಲೇ ಕ್ಲೋಸ್ ಆಗಿದೆ. ಇನ್ನು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ಸ್ ನೋಡೋದಾದ್ರೆ ಮಿಕ್ಸ್ಡ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ. ಇನ್ನು ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 1159 ಕ್ರೋರ್ಸ್ ಸೇಲ್ ಮಾಡಿದೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ 2549 ಕ್ರೋರ್ಸ್ನ ಬೈ ಮಾಡಿದ್ದಾರೆ. ಇನ್ನು ಬೆಳಿಗ್ಗೆ ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 24,625 ಅಲ್ಲಿ ಟ್ರೇಡ್ ಆಗ್ತದೆ. ನಮ್ಮ ಮಾರ್ಕೆಟು ಇವತ್ತು ಫ್ಲಾಟ್ ವೀಕಲ್ಲಿ ಟ್ರೇಡ್ ಓಪನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಎಬೋ 24,620 ಇದ್ರೆ ಮಾತ್ರ ಬೈಯಿಂಗ್ ಝೋನ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,700 ಮತ್ತು 24,760 ಇಸ್ ದ ರೆಸಿಸ್ಟೆನ್ಸ್ ಇರುತ್ತೆ, ಸೆಕೆಂಡ್ ರೆಸಿಸ್ಟೆನ್ಸ್. ಇನ್ನು ಸಪೋರ್ಟ್ ಬಂದ್ಬಿಟ್ಟು 24,500 ಫಸ್ಟ್ ಸಪೋರ್ಟ್ ಆಗಿರುತ್ತೆ. ಇನ್ನು 24,400 ಇಸ್ ದ ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 53,660 ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 54,100 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 53,200 ಆಗಿದೆ. ಇನ್ನು ಟ್ರಂಪ್ ಅನ್ಸರ್ಟನಿಟಿ ಟ್ಯಾರಿಫ್ ಇಂದ ನಿನ್ನೆ ಆಲ್ ಟೈಮ್ ಇಂದ 250 ಪಾಯಿಂಟ್ಸ್ ನಿಫ್ಟಿ ಡೌನ್ ಆಯಿತು, 650 ಪಾಯಿಂಟ್ಸ್ ಸೆನ್ಸೆಕ್ಸ್ ಡೌನ್ ಆಗಿದೆ. ಒಂದು ರೂಮರ್ಸ್ ಏನಂದ್ರೆ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಮೇಲೆ 200% ಟ್ಯಾರಿಫ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟರ್ಸ್ ಮೂಡು ಚೇಂಜ್ ಆಗ್ತಾ ಇದೆ. ಗೋಲ್ಡ್ ಕಡೆ ಇನ್ವೆಸ್ಟ್ಮೆಂಟ್ಸ್ ಆಗ್ತಾ ಇರೋದ್ರಿಂದ ಗೋಲ್ಡ್ ರ್ಯಾಲಿ ಕೊಡ್ತಾ ಇದೆ, ಈಕ್ವಿಟಿ ಮಾರ್ಕೆಟು ಡೌನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಾಂಡ್ ಮಾರ್ಕೆಟು ಅನ್ಸರ್ಟನಿಟಿ ಅಂತಾನೆ ಹೇಳ್ತಾ ಇರೋದ್ರಿಂದ ಸ್ವಲ್ಪ ವೀಕ್ ಆಗಿ ಈಕ್ವಿಟಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರುತ್ತೆ. ಸೊ ಇವತ್ತು ಕೇರ್ಫುಲ್, ಇನ್ನು ವೀಕ್ನೆಸ್ ಇರುತ್ತೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.